ಭಾರತ ದೇಶದ ಬೆನ್ನೆಲುಬು ರೈತರು ಅಂತ ಗೊತ್ತು. ನೇಗಿಲ ಯೋಗಿ ಅಂತ ಕರಿತೀವಿ. ಆರೋಗ್ಯದ ಕಡೆ ಗಮನ ಹರಿಸುವ ಚಿಂತನೆ, ನನ್ನ ಮಗ ಸೆಟಲ್ ಕೆಲಸ ಮಾಡ್ತಾನೆ, ನಾವು ಇಲ್ಲಿ ಲಕ್ಸುರಿ ಆಗಿರ್ಬೇಕು ಅಂದ್ಬಿಟ್ಟು. ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ದೇಶದ ಬೆನ್ನೆಲುಬು ರೈತರು ಅಂತ ಗೊತ್ತು. ನೇಗಿಲ ಯೋಗಿ ಅಂತ ಕರಿತೀವಿ. ನೇಗಿಲ ಯೋಗಿ ಈಗ ರೋಗಿ ಆಗ್ತಾ ಇದ್ದಾನೆ. ಯಾಕೆಂದರೆ ರಾಜಕಾರಣಿಗಳ ಹಿಂದೋಗಿ ಹಿಂದಿನ ಕಾಲದಲ್ಲಿದ್ದಂಥ ಜೊತೆಯಲ್ಲಿ ಬಾಳುವ ಕೂಡು ಕುಟುಂಬಗಳು, ಹಳ್ಳಿಯಲ್ಲಿರ್ತಕ್ಕಂಥ ಸಂಘಗಳು ಇವೆಲ್ಲವೂ ಈಗ ಕಾಣೆಯಾಗ್ತಾ ಬಂದಿವೆ. ಕಮರ್ಷಿಯಲ್ ಸಂಘಗಳಾಗ್ತಾ ಇವೆ. ಆರೋಗ್ಯದ ಕಡೆ ಗಮನ ಹರಿಸುವ ಚಿಂತನೆ ತುಂಬ ಜನರಲ್ಲಿ ಕಡಿಮೆ ಆಗಿದೆ. ಹೊರಗಿನ ವ್ಯಾಮೋಹಕ್ಕೆ ಮನಸ್ಸು ಬಲಿಯಾಗಿ ಹಳ್ಳಿಗಳಲ್ಲಿ ಕೋಕಾ ಕೋಲಾ, ಪೆಪ್ಸಿ, ಬೇರೆ ಬೇರೆ ಪದಾರ್ಥಗಳು ಹಳ್ಳಿಗಳಿಗೆ ಬರ್ತಾ ಇದೆ. ಈ ದಿನ ನಾನು ಏನು ಹೇಳ್ತೀನಪ್ಪ ನಿಮಗೆ ಸಂಚಿಕೆಯಲ್ಲಿ ಅಂದರೆ, ಊರಿನ ಹಬ್ಬಕ್ಕಾಗಿ ಎಷ್ಟೋ ಜನರು ತೋರಿಕೆಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಒಂದು ಹಬ್ಬ ಮಾಡಬೇಕು ಅಂದರೆ 10,000 20,000 ಬೇಕು. ಕೆಲವರು ಮನೆಗಳಲ್ಲಿ ಸಿಟಿಲಿ ಬಂದು ಕೆಲಸ ಮಾಡ್ತಿರ್ತಾರೆ. ಹಳ್ಳಿಗಳಿಗೆ ಹೋಗಿ ಅವ್ರಿಗೆ ತೋರಿಸ್ಕೋಬೇಕು, ನನ್ನ ಮಗ ಸಿಟಿಲಿ ಕೆಲಸ ಮಾಡ್ತಾನೆ, ನಾವು ಇಲ್ಲಿ ಲಕ್ಸುರಿ ಆಗಿರಬೇಕು ಅಂದ್ಬಿಟ್ಟು ಒಂದಷ್ಟು ಮರಿಗಳನ್ನು ಕಡೆದು ನೆಂಟರನ್ನೆಲ್ಲ ಕರೆಸಿ 50,000 ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಬೇರೆ ಬೇರೆಯವರು ಅವ್ರ ತಕ್ಕಾಗೆ ಖರ್ಚು ಮಾಡ್ತಾ ಹೋಗ್ತಾರೆ. ಇಲ್ಲಿ ನೀವು ಸ್ವಲ್ಪ ಚಿಂತನೆ ಮಾಡಿ, ಒಂದು ಹಬ್ಬ ಕಟ್ ಮಾಡಿ ಒಂದೊಂದು ಮನೆಯಿಂದ 10,000 ಅಥವಾ 5,000 ಹಾಕೋದು ಸಾಕು. ಒಂದು ಹಳ್ಳಿನಲ್ಲಿ ಒಂದು ಮರದ ಗಾಣದ ಎಣ್ಣೆ ತೆಗೆಯುವ ಯಂತ್ರವನ್ನು ಸ್ಥಾಪಿಸಿದ್ರೆ ಊರಿಗೆಲ್ಲ ಒಳ್ಳೆ ಆರೋಗ್ಯಕರವಾದ ಎಣ್ಣೆ ಸಿಗುತ್ತೆ. ಕಡಲೆಕಾಯಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಎಳ್ಳೆಣ್ಣೆ, ಬೇರೆ ಬೇರೆ ಯಾವ್ಯಾವ ಎಣ್ಣೆ ಬೇಕೋ ಅದನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬೇಕು ಈಸಿಯಾಗಿ ಮೆಷಿನಲ್ಲಿ. ಮರದ ಗಾಣದ ಎಣ್ಣೆ ಎಲೆಕ್ಟ್ರಿಕ್ ಉಪಯೋಗಿಸಿ ಮಾಡ್ತಕ್ಕಂಥದ್ದು ಸರಳವಾಗಿರುತ್ತೆ. ಹಳ್ಳಿ ಹೆಂಗಸರುಗಳಲ್ಲಿ ಒಂದು ಅಸೋಸಿಯೇಷನ್ ಇರುತ್ತೆ, ಮಹಿಳಾ ಸಂಘಗಳಿರ್ತವೆ. ಈಗ ಅವರೂ ಕೂಡ ಮಾಡ್ಬೋದು. ಪ್ರತಿಯೊಂದು ಮನೆಯಿಂದ 5,000 ರೂಪಾಯಿ ಹಾಕಿ ಮೆಂಬರ್ ಆಗಿ ಒಂದು ಮನೆಯಲ್ಲಿ ಆ ಮೆಷಿನನ್ನು ಇಟ್ಕೊಂಡು ಯಾರಿಗಾರು ಒಂದು 3-4 ಜನ ಟ್ರೈನಿಂಗ್ ಕೊಡಿಸಿ ವಾರಕ್ಕೆ ಒಂದು ದಿನ ಎಣ್ಣೆ ತೆಗೆದು ಸಾಕು. ಊರವ್ರಿಗೆಲ್ಲ ಒಂದೊಂದು ಲೀಟ್ರು ಆಯಿಲ್ ಕೊಡ್ಬೋದು. ಸೊ ಪದಾರ್ಥಗಳನ್ನ ಹೊರಗಡೆಯಿಂದ ತರಿಸಿ ಅಥವಾ ಆ ಹಳ್ಳಿನಲ್ಲೇ ಕಡಲೆಕಾಯಿ ಬೆಳೆದ್ರೆ ಅದನ್ನೇ ಮಾರ್ಕೆಟ್ ರೇಟಲ್ಲಿ ತೊಗೊಂಡು ಅದನ್ನು ಬಿಡಿಸಿ ಅಥವಾ ಹೊರಗಡೆಯಿಂದ ತರಿಸಿ ವಾರದಲ್ಲಿ 2 ದಿನ ಕೆಲಸ ಮಾಡಲು ಸ್ವಲ್ಪ ಕೂಲಿ ಕೊಟ್ಟು ಮಾನಿಟರ್ ಮಾಡಿ ಎವ್ರಿ ಮಂತ್ ಪ್ರತಿ ಅಕೌಂಟ್ಸ್ ಮಾಡಿ ಲಾಭ ಬಂದು ಇಷ್ಟನ್ನು ಫಿಕ್ಸ್ ಮಾಡಬೇಕು. ಈಗ ಸಿಟಿನಲ್ಲಿ ಕಡಲೆಕಾಯಿ ಎಣ್ಣೆ ಫಾರ್ ಎಕ್ಸಾಂಪಲ್ 300 ರೂಪಾಯಿ, 400 ರೂಪಾಯಿ, ಕೆಲವು ಕಡೆ 600 ರೂಪಾಯಿ, ಈ ಥರ ಎಲ್ಲ ಇದೆ. ಸೊ ಮಿನಿಮಮ್ ರೇಟ್ ಫಿಕ್ಸ್ ಮಾಡಿ 350 ರೂಪಾಯಿ ಅಂತ 50 ರೂಪಾಯಿ ಲಾಭ ಎತ್ತಿಟ್ಟು ಆ ಸಂಘದ ಬೆಳವಣಿಗೆಗೆ ಇನ್ನೊಂದಷ್ಟು ಯಂತ್ರಗಳನ್ನು ತರಬೇಕಾದ್ರೆ ಹೀಗೆ ಯೋಚನೆ ಮಾಡಿ ಒಂದು ಹಳ್ಳಿನಲ್ಲಿ ಒಂದು ಗಾಣದ ಎಣ್ಣೆಯ ಮೆಷಿನನ್ನು ಇಟ್ಟರೆ ಎಷ್ಟು ಆರೋಗ್ಯ ವೃದ್ಧಿ ಆಗುತ್ತೆ. ಈಗ ನಾವೆಲ್ಲ ಏನು ಮಾಡ್ತೀವಿ, ಸನ್ಫ್ಲವರ್ ಆಯಿಲ್ ಅಂತೆ, ಪಾಮ್ ಆಯಿಲ್ ಅಂತೆ, ಇನ್ಯಾವುದೋ ಎಣ್ಣೆ ತರ್ತೀವಿ, ಕಡಲೆಕಾಯಿ ಎಣ್ಣೆ, ಸಫಲ್ ಅಂತ ಏನೋ ತರ್ತೀವಿ. ಅದು 150 ರೂಪಾಯಿ ಕೊಟ್ಟು ತಂದರೆ ಅದು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ 2 kg ಕಡಲೆಕಾಯಿ ಬೇಕು, ಒಂದು ಲೀಟ್ರ್ ಬರಬೇಕಾದ್ರೆ ಇನ್ನೂ ಜಾಸ್ತಿನೇ ಬೇಕು, 3 kg ಬೇಕು. ಸಾಧ್ಯನೇ ಇಲ್ಲ 150 ರೂಪಾಯಿ ಸಿಗೋಕ್ಕೆ. ಅದಕ್ಕೆ ಬೇಕಾಷ್ಟು ವಸ್ತುಗಳನ್ನು ಸೇರಿಸಿರ್ತಾರೆ. 150 ರೂಪಾಯಿಗೆ 1 ಲೀಟ್ರ್ ಕಡಲೆಕಾಯಿ ಎಣ್ಣೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗಿರಬೇಕಾದ್ರೆ ಅದನ್ನು 150 ರೂಪಾಯಿ ಕೊಟ್ಟು ನಾವು ತಗೋತೀವಿ ಅಂದರೆ ಡಬಲ್ ಫಿಲ್ಟರ್, ತ್ರಿಬಲ್ ಫಿಲ್ಟರ್ ಏನೇನೋ ಇರುತ್ತೆ. ಎಷ್ಟೊಂದು ಎಫೆಕ್ಟ್ ಆಗುತ್ತೆ ನೋಡಿ ನಿಮ್ಮ ಆರೋಗ್ಯದ ಮೇಲೆ. ಈ ದಿಶೆಯಲ್ಲಿ ಯಾಕೆ ಯೋಚನೆ ಮಾಡು. ಸಿಂಪಲ್ ಹಳ್ಳಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳ ಆರೋಗ್ಯ ವೃದ್ಧಿ ಆದರೆ ದೇಶದ ಆರೋಗ್ಯ ವೃದ್ಧಿ ಆಗುತ್ತೆ. ಮಕ್ಕಳ ಆರೋಗ್ಯ ವೃದ್ಧಿ ಆದರೆ ಅವರಲ್ಲಿ ಬುದ್ಧಿವಂತಿಕೆ ಚೆನ್ನಾಗಿ ಬರುತ್ತೆ. ಆಗ ನಮ್ಮ ದೇಶಕ್ಕೆ ಒಳ್ಳೊಳ್ಳೆ ಸೃಜನಾತ್ಮಕವಾದ ವ್ಯಕ್ತಿಗಳು ಸಿಗ್ತಾರೆ, ಒಳ್ಳೊಳ್ಳೆ ಸೈಂಟಿಸ್ಟ್ಗಳು, ಎಂಜಿನಿಯರ್ಗಳು, ಡಾಕ್ಟರ್ಗಳು ಸಿಗ್ತಾರೆ.
ನಾವೇನು ಮಾಡ್ತಾ ಇದ್ದೀವಿ, ಮೂಲ ಆಹಾರ ಪದ್ಧತಿಯಲ್ಲಿ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ. ಈಗ ವಿಜ್ಞಾನ ಏನು ಬೆಳೀತಾ ಇದೆಯೋ, ಇಂದ್ರಿಯಗಳಿಗೆ ದಾಸರಾಗಿ ಬರೀ ಎಂಟರ್ಟೈನ್ಮೆಂಟಲ್ಲಿ ಕಾಲ ಕಳೀತಾ ಇದ್ದೀವಿ. ಬರೀ ರುಚಿ ಕಡೆ ಗಮನ ಹರಿಸ್ತೀವಿ, ಆರೋಗ್ಯದ ಕಡೆ ಗಮನ ಹರಿಸೋದಿಲ್ಲ. ಯಾವ ವಸ್ತು ರುಚಿ ಕೊಡುತ್ತೋ ಜಾಸ್ತಿ, ಅದಕ್ಕೆ ಹಬ್ಬಗಳಲ್ಲಿ ಅಡುಗೆ ಮಾಡ್ಬೇಕಾದ್ರೂ ಕೂಡ, ಮದುವೆಗಳಲ್ಲಿ ಅಡುಗೆ ಮಾಡ್ಬೇಕಾದ್ರೂ ಕೂಡ ಕೆಲವರು ಅದಕ್ಕೆ ಟೇಸ್ಟ್ ಬರೋಕ್ಕೆ ಟೇಸ್ಟಿಂಗ್ ಪೌಡ್ರಲ್ಲಿ ಹಾಕ್ತಾರೆ, ಮದುವೆಗಳಲ್ಲೆಲ್ಲ ಮಾಡ್ತಾರೆ. ರುಚಿ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ರುಚಿ ಕೊಡತಕ್ಕಂಥ ಪದಾರ್ಥವೂ ಕೂಡ ಕೆಮಿಕಲ್ ಉಪಯೋಗಿಸ್ತಾರೆ. ಈ ರೀತಿ ಇರಬೇಕಾದಾಗ ಆರೋಗ್ಯ ಹೇಗೆ ವೃದ್ಧಿ ಆಗುತ್ತೆ? ಇದೊಂದು ಸಣ್ಣ ಎಕ್ಸಾಂಪಲ್. ನೀವು ಯೋಚನೆ ಮಾಡಿ ನೋಡಿ, ಒಂದೊಂದು ಹಳ್ಳಿನಲ್ಲಿ ಮೊದಲು ಎಣ್ಣೆ ಕಡೆ ಗಮನ ಹರಿಸಿ. ಈ ಎಣ್ಣೆ ಹಬ್ಬಗಳಲ್ಲಿ ಮಾಡ್ತಾರಲ್ಲ, ಬೇರೆ ಹಬ್ಬ ಅಂತ ಮಾಡ್ಬಿಟ್ಟು ಬೇರೆ ಬೇರೆ ಎಣ್ಣೆಗಳು ತರ್ತಾರಲ್ಲ, ಆಲ್ಕೋಹಾಲ್ ಕುಡಿಯೋದು ಆ ಎಣ್ಣೆ ಅಲ್ಲ. ಫಸ್ಟ್ ಈ ಎಣ್ಣೆ ಕಡೆ ಗಮನ ಹರಿಸಿ. ಯಾಕೆ ಅಂದರೆ ಪ್ರತಿಯೊಂದು ಆಹಾರದಲ್ಲೂ ನಾವು ಈ ಎಣ್ಣೆಗಳನ್ನು ಉಪಯೋಗಿಸ್ತೀವಿ. ತಲೆಗೆ ಎಣ್ಣೆ, ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀವಿ. ಒರಿಜಿನಲ್ ಆಯಿಲ್ ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು, ಅದರಿಂದ ನಾವು ಅಡುಗೆ ಮಾಡ್ಬೋದು. ಹುಚ್ಚೆಳ್ಳೆಣ್ಣೆ ಕೂಡ ಆರೋಗ್ಯಕ್ಕೆ ಹಾಕೋಬೋದು. ಯಾವ್ಯಾವ ಎಣ್ಣೆಗಳು ಆರೋಗ್ಯದ ಮೇಲೆ ಯಾವ್ಯಾವ ರೀತಿ ಎಫೆಕ್ಟ್ ಆಗ್ತವೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಈಗ ಸರಳವಾದ ವಿಡಿಯೋ, ತುಂಬ ಜನ ಹಳ್ಳಿಗಳ ಕಡೆ ನಮ್ಮ ವಿಡಿಯೋ ನೋಡ್ತಾರೆ. ಈ ದಿಶೆಯಲ್ಲಿ ಯೋಚನೆ ಮಾಡಿ ನೋಡಿ, ಒಂದೊಂದು ಹಳ್ಳಿಯಲ್ಲೂ ಒಂದೊಂದು ಮರದ ಗಾಣದ ಎಣ್ಣೆಯ ಮೆಷಿನನ್ನು ಸ್ಥಾಪಿಸಿ, ಒಂದು ಅಸೋಸಿಯೇಷನ್ ಮಾಡ್ಕೊಳ್ಳಿ. ಈಗ ನೋಡಿ, ಹಾಲು ಉತ್ಪಾದಕರ ಸಂಘ ಅಂತ ಇರುತ್ತೆ, ಮಹಿಳಾ ಸಂಘಗಳು ಇರ್ತವೆ. ಸೊ ಆ ರೀತಿ ಇದೊಂದು ಸಂಘ ಮಾಡ್ಕೊಳ್ಳಿ, ಮಹಿಳಾ ಸಂಘದಿಂದಲೇ ಮಾಡಿ. ಅದನ್ನು ಕರೆಕ್ಟಾಗಿ ಮಾನಿಟ್ರ್ ಮಾಡಿ ಮನೆಯಲ್ಲಿ ಒಂದು ಗೃಹಿಣಿ ಸರಿಯಾಗಿ ಆಹಾರ ಮಾಡುವುದನ್ನು ಕಲಿತುಕೊಂಡರೆ 50% ಕಾಯಿಲೆ ಬರುವುದಿಲ್ಲ. ತುಂಬ ಜನ ಹೆಣ್ಮಕ್ಳು ಆಹಾರದ ಕಡೆ ಜಾಸ್ತಿ ಗಮನ ಹರಿಸುವುದಿಲ್ಲ. ಟ್ರೆಡಿಷನಲ್ ಫುಡ್ಡು, ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಋತುಮಾನಕ್ಕೆ ಯಾವ ರೀತಿಯಾದ ಆಹಾರವನ್ನು ಉಪಯೋಗಿಸಬೇಕು, ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ, ಪ್ರಕೃತಿಯಲ್ಲಿ, ನಮ್ಮ ತೋಟದಲ್ಲಿ ಸಿಗತಕ್ಕಂಥ ವಸ್ತುಗಳು, ಹಣ್ಣು ಹಂಪಲಗಳು, ಸೊಪ್ಪುಗಳು, ಇವನ್ನೆಲ್ಲ ಹೇಗೆ ನಾವು ಉಪಯೋಗಿಸ್ಬೇಕು ಅನ್ನತಕ್ಕಂಥ ಚಿಂತನೆ ಮಾಡುವುದಿಲ್ಲ. ಅವರ ಮನಸ್ಸು, ಎಲ್ಲ ಹೆಣ್ಮಕ್ಳು ಮನಸ್ಸೆಲ್ಲ ಡೈವರ್ಟ್ ಆಗ್ತಾ ಇದೆ. ಈ ಕೆಲವರು ಟಿ ವಿ ಮುಂದೆ ಕೂತಿರ್ತಾರೆ, ಕೆಲವೊಬ್ಬರು ಮೊಬೈಲಲ್ಲಿ ಏನೋ ರೀಲ್ಸ್ಗಳು ನೋಡ್ತಾ ಇರ್ತಾರೆ, ಮನಸ್ಸು ಡೈವರ್ಟ್ ಆಗ್ತಾ ಇರುತ್ತೆ, ಕ್ರಿಯೇಟಿವಿಟಿ ಕಡಿಮೆ ಆಗುತ್ತೆ. ಅಜ್ಜಿ ಅಮ್ಮಂದರಿಂದ ಕೆಲವರ ಆಹಾರ ಪದ್ಧತಿಗಳನ್ನು ಮಾಡುವ ಕಲೆಯನ್ನು ಮರ್ತುಬಿಟ್ಟಿರ್ತಾರೆ. ಅದಕ್ಕೆ ಮಾಡರ್ನ್ ಆಗಿ ಏನು ಮಾಡಬೇಕು, ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆರ್ಟಿಫಿಷಿಯಲ್ಸ್ ಫುಡ್ ಬಗ್ಗೆ ಜಾಸ್ತಿ ಗಮನ ಹರಿಸಿ ಸಿಟಿಗೆ ಹೋದಾಗ ಎಲ್ಲ ತುಂಬ್ಕೊಂಡು ಬರೋದು, ಮನೆಯಲ್ಲಿ ಎಲ್ಲ ಹುರಿದ ಪದಾರ್ಥಗಳು, ಕರಿದ ಪದಾರ್ಥಗಳು ಇಟ್ಕೊಂಡಿರೋದು, ಟೇಸ್ಟ್ಗೆ ಅದನ್ನೆಲ್ಲ ಉಪಯೋಗಿಸೋದು, ಹೀಗೆಲ್ಲ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಹಳ್ಳಿಯ ಹೆಣ್ಣು ಮಕ್ಕಳು ಸಿಟಿಯಿಂದ ಉಪ್ಪಿನಕಾಯಿ ತಗೊಂಡ್ಬರ್ತಾರೆ, ಹಪ್ಪಳ ತಗೊಂಡು ಬರ್ತಾರೆ. ಹೀಗೆಲ್ಲ ಆಗಿರೋದ್ರಿಂದ ಏನಾಗ್ತದೆ, ಆರೋಗ್ಯ ಕಡಿಮೆ ಆಗ್ತಾ ಇದೆ. ಎಷ್ಟು ಜನ ಹಣ ಖರ್ಚು ಮಾಡ್ತಿದ್ದಾರೆ ಅಂದರೆ, ತಾವು ದುಡಿದ ಹಣದಲ್ಲಿ 50% ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರವೇ ಆಸ್ಪತ್ರೆ ಖರ್ಚು ಮಾಡ್ತಾ ಇರ್ತಾರೆ. ಸರ್ಕಾರಿ ಆಸ್ಪತ್ರೆ ಇದ್ದರೂ ಕೂಡ ತುಂಬ ಹಣ ಖರ್ಚಾಗುತ್ತೆ. ಅದಕ್ಕೆ ಮೂಲ ಪದ್ಧತಿ, ನಮ್ಮ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು. ಮೊದಲು ಇದು ಸರಳದು. ಯಾಕಂದರೆ ಸಿಟಿನಲ್ಲಿ ಫ್ಯಾಷನ್ ಆಗಿದೆ, ಇವಾಗ ಗಾಣದ ಎಣ್ಣೆನೇ ತರಬೇಕು. ಆ್ಯಕ್ಚುಲಿ ಅಷ್ಟೊಂದು ಅವೇರ್ನೆಸ್ ಬಂದಿದೆ. ಸೊ ನಾನು ಯಾಕೆ ಈ ವಿಡಿಯೋ ಮಾಡಿದೆ, ಹಳ್ಳಿಗಳು ಶುರು ಮಾಡಿ, ಒಂದೊಂದು ಹಳ್ಳಿನಲ್ಲೂ ಒಂದೊಂದು ಗಾಣದ ಮಿಷಿನ್ ಇದ್ರೆ ಸಾಕು. ನೀವೇನು ಕಮರ್ಷಿಯಲ್ ಮಾರೋದೇನು ಬೇಕಾಗಿಲ್ಲ. ನಿಮ್ಮ ಹಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉತ್ಪಾದನೆ ಮಾಡ್ಕೊಳ್ಳಿ. ಉತ್ಪಾದನೆ ಮಾಡುವ ವ್ಯಕ್ತಿ ಒಂದಿಷ್ಟು ಅಂತ ಕೂಲಿ ಕೊಡಿ ಅಷ್ಟೇ. ವಾರಕ್ಕೆ 2 ದಿನ ಮಾಡಿದ್ರೆ ಸಾಕು, ಬೇಕಷ್ಟು ನಿಮ್ಮ ಹಳ್ಳಿಗೆ ಎಣ್ಣೆ ಸಿಗುತ್ತೆ. ಒಳ್ಳೆ ಕೊಬ್ಬರಿ ಎಣ್ಣೆ ಸಿಗುತ್ತೆ, ಒಳ್ಳೆ ಕಡಲೆಕಾಯಿ ಸಿಗುತ್ತೆ, ಒಳ್ಳೆ ಹುಚ್ಚಳೆಣ್ಣೆ ಸಿಗುತ್ತೆ, ಎಳ್ಳೆಣ್ಣೆ ಸಿಗುತ್ತೆ. ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ನೀವು ಮಾಡ್ಕೋಬೋದು. ಇದು ಸ್ವಲ್ಪ ಜನರೆಲ್ಲ ಜಾಗೃತಿ ಮೂಡ್ತು ಅಂದರೆ ಸುತ್ತಮುತ್ತಲ ನೀವೆಷ್ಟೋ ಅಲ್ಲಿ ಬೇಕಾಗಿರತಕ್ಕಂಥ ಪದಾರ್ಥಗಳನ್ನು ಬೆಳ್ಕೋಬೋದು. ಒಬ್ಬನಿಗೆ ಹೇಳ್ಬೋದು, ನೀನು ಹುಚ್ಚಳ್ಬೇಡಿ, ಈ ವರ್ಷ ನಮ್ಮ ಹಳ್ಳಿಗೆ ಆಗೋಷ್ಟು ಹುಚ್ಚಳು ಸಿಗಲಿ ಅಂತ. ಅವನು ಹೊಲದಲ್ಲಿ ಬರೀ ಹುಚ್ಚಳನ್ನೇ ಬೆಳಿಬೇಕು. ಒಬ್ಬರು ಅಥವಾ ಇಬ್ಬರು ರೈತರು, ಇನ್ನೊಂದಿಬ್ರಿಗೆ ಕಡಲೆಕಾಯಿ ಬೆಳಿ, ಆ ಹಳ್ಳಿಗೆ ಉಪಯೋಗಿಸ್ಕೊಳ್ಳೋಣ. ಈ ರೀತಿ ಇನ್ನೊಂದು ಪದಾರ್ಥವನ್ನು ನೀನು ಬೆಳಿ ಅಂತ ಒಂದು ಮೀಟಿಂಗ್ ಮಾಡಿಕೊಂಡು, ಅದು ನಾಲೆಡ್ಜ್ ತೊಗೊಂಡು, ಈ ಅಂಥದ್ದು ಪದಾರ್ಥಗಳು ಅಲ್ಲಲ್ಲೇ ಬೆಳೆದ್ರೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ, ನಿಮ್ಮ ಆರೋಗ್ಯನೂ ವೃದ್ಧಿ ಆಗುತ್ತೆ. ಈ ದಿಸಿನಲ್ಲಿ ಕ್ರಿಯೇಟಿವ್ ಯಾಕೆ ಚಿಂತನೆ ಮಾಡ್ಬೋದು? ಹಳ್ಳಿಯ ಯುವಕರು ಯಾರು ಈ ವಿಡಿಯೋ ನೋಡ್ತಿರೋ ಯೋಚನೆ ಮಾಡಿ. ಒಂದು ಯೋಚನೆ ಮಾಡಿದಾಗ ನಿಮ್ಗೆ ಏನಾದ್ರು ಮಾಡಬೇಕು ಅಂತ ಬರುತ್ತೆ. ಅದನ್ನು ದೊಡ್ಡವ್ರ ಜೊತೆ ಮಾತಾಡಿ, ಒಂದು ಮೀಟಿಂಗ್ ಮಾಡಿ, ಆವಾಗ ನಿಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೀತದೆ. ಜನರನ್ನು ಸೇರಿಸಿ, ನೀವು ರಾಜಕಾರಣಿಗಳ ಹಿಂದೆ ಹೋಗೋದನ್ನು ನಿಲ್ಲಿಸಿ, ನೀವಲ್ಲೇ ಬದುಕನ್ನು ಹೇಗೆ ಕಟ್ಕೋಬೇಕು. ಹಳ್ಳಿಗಳಲ್ಲಿ ಹಿಂದಿನ ಕಾಲದಿಂದನೂ ತುಂಬ ಇದೆ. ಒಳ್ಳೆ ಆರೋಗ್ಯ ಇದ್ದಂಥ ವ್ಯಕ್ತಿಗಳು ಎಲ್ಲಿ ಸಿಗ್ತಿದ್ರು ಅಂದರೆ ಹಳ್ಳಿಗಳಲ್ಲಿ ಸಿಗ್ತಾಯಿದ್ರು.
ಸೊ ಒತ್ತಡದ ಬದುಕಿನಲ್ಲಿ ಸಿಟಿನಲ್ಲಿ ತುಂಬ ಜನಕ್ಕೆ ಮಾನಸಿಕವಾದ ರೋಗಗಳು, ದೈಹಿಕವಾದ ರೋಗಗಳು ತುಂಬ ಬರ್ತಾ ಇದೆ. ಸೊ ಹಳ್ಳಿಗಳಲ್ಲಿ ಒಂದು ಅದ್ಭುತವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಅವಕಾಶ ಇದೆ. ಆ ಅವಕಾಶವನ್ನು ನೀವು ಉಪಯೋಗಿಸ್ಕೊಳ್ಳಿ. ಈ ದಿಶೆಯಲ್ಲಿ ಯುವಕರು ಈ ವಿಡಿಯೋ ನೋಡೋರು ಯೋಚನೆ ಮಾಡಿ, ವಿಡಿಯೋನ ಶೇರ್ ಮಾಡಿ. ಮೊದಲು ಗಾಣದ ಎಣ್ಣೆಯ ಮೆಷಿನ್ ಸ್ಥಾಪನೆ ಮಾಡೋದನ್ನು ಶುರು ಮಾಡ್ಕೊಳ್ಳಿ. ಆಮೇಲೆ ಒಂದೊಂದನ್ನು ನೋಡ್ತಾ ಹೋಗೋಣ ಅಲ್ವಾ. ನಾವು ಭಾರತದ ಹಳ್ಳಿಗಳ ಕಡೆ ಗಮನ ಹರಿಸುವ ಕಾಲ ಬಂದಿದೆ. ಯಾಕೆಂದರೆ ಈಗ ಹಳ್ಳಿನೂ ಇಲ್ಲ, ಸಿಟಿನೂ ಇಲ್ಲ, ಅಂತರ್ಪಿಶಾಚಿ ಆಗ್ತಾ ಇದ್ದಾನೆ, ಭ್ರಷ್ಟಾಚಾರಿ ಆಗ್ತಾ ಇದ್ದಾನೆ, ನೇಗಿಲ ಯೋಗಿ ಅನ್ನುವ ಪದಕ್ಕೆ ಬೆಲೆನೇ ಇಲ್ಲದಾಗಿದೆ. ರೈತನೇ ಭಾರತದ ಬೆನ್ನೆಲುಬು ಅನ್ನತಕ್ಕಂಥ ಪದಕ್ಕೆ ಅರ್ಥವೇ ಇಲ್ಲದಾಗಿದೆ. ಯಾಕಂದರೆ ಬೆನ್ನೆಲುಬು ಮುರಿದೋಗ್ಬಿಟ್ಟಿದೆ, ಒಳ್ಳೆ ವ್ಯಾಪಾರಗಳು ಆಗ್ತಾ ಇಲ್ಲ, ರೈತನ ಬೆಳೆ ನಾಶ ಆಗ್ತಾ ಇದೆ, ಅವನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ, ತುಂಬ ಸಮಸ್ಯೆ ಇದೆ. ರೈತರಲ್ಲಿ ಒಗ್ಗಟ್ಟಿಲ್ಲ. ಸೊ ಒಗ್ಗಟ್ಟು ಬರಬೇಕಂದ್ರೆ ಹಿಂಗೆ ಸಣ್ಣ ಸಣ್ಣ ವಿಚಾರಗಳಿಂದ ಶುರು ಮಾಡಬೇಕು. ಆಮೇಲೆ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವ ಬೆಳೆದಾಗ ಹಳ್ಳಿ ಸ್ಟ್ರಾಂಗ್ ಆಗುತ್ತೆ. ಹಳ್ಳಿ ಸ್ಟ್ರಾಂಗ್ ಆದರೆ ನಮ್ಮ ದೇಶ ಸ್ಟ್ರಾಂಗ್ ಆಗುತ್ತೆ ಅಲ್ವಾ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.